ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿಯನ್ನು ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಂತರ ಕಸಾಪ ನಿಕಟಪೂರ್ವ ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರ, ದೇಶದ ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಕಾರ್ಮಿಕರ ಕಲ್ಯಾಣಕ್ಕಾಗಿ ದುಡಿದ ಮಹನೀಯ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರು ದೇಶಕ್ಕೆ ನೀಡಿರುವ ಕೊಡುಗೆ ಅಪಾರವಾದದ್ದು. ಅವರ ಆದರ್ಶಗಳನ್ನು ನಾವೆಲ್ಲರೂ ಪಾಲನೆ ಮಾಡಬೇಕು. ಅವರ ಆದರ್ಶಗಳು ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಬೇಕು. ಶಾಲಾ ಹಂತದಲ್ಲಿಯೇ ಅವರು ಅಸ್ಪೃಶ್ಯತೆಯ ಬಗ್ಗೆ ಹೋರಾಡಿದಂತವರು. ಜಗಜೀವನ್ ರಾಮ್ ರವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಲ್ಲ, ಎಲ್ಲ ಸಮುದಾಯಗಳಿಗೂ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿದಂತವರು. ಅವರನ್ನು ಪ್ರತಿಯೊಬ್ಬರು ನೆನಪಿಸಿಕೊಳ್ಳಬೇಕು ಎಂದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ತುಂಬಾ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿ ಬಹುಶಃ ಇಡೀ ಭಾರತ ದೇಶದಲ್ಲಿ ಎಲ್ಲ ನಾಯಕರುಗಳಲ್ಲೂ ನಾವು ಹುಡುಕಿದಾಗ ಸುದೀರ್ಘವಾಗಿ ಸಂಸದರಾಗಿ ಸುದೀರ್ಘವಾಗಿ 31 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಎಲ್ಲ ಇಲಾಖೆಗಳನ್ನು ಸೇವೆ ಸಲ್ಲಿಸಿ ಮತ್ತು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅಸೆಂಬ್ಲಿ ಪ್ರವೇಶಿಸಿದ ವ್ಯಕ್ತಿ ಎಂಬುದಕ್ಕೆ ಹೆಗ್ಗಳಿಕೆಗೆ ಇಡೀ ಭಾರತ ದೇಶದಲ್ಲಿ ಏಕೈಕ ವ್ಯಕ್ತಿ ಅಂದರೆ ಈ ರೀತಿಯಾಗಿ ಅವರು ಈ ಒಂದು ಶೋಷಿತ ಸಮುದಾಯ ಅಂತ ಅಲ್ಲದೆ ನಾವು ಮಾತಾಡ್ತಿದ್ರೆ ಡಾಕ್ಟರ್ ಬಾಬಾ ಸಾಹೇಬರು ಮತ್ತು ಜಗಜೀವನ್ ರಾವ್ರನ್ನ ಏನಂತ ಕರೀತು ಅಂದ್ರೆ ಶೋಷಿತ ವರ್ಗಗಳ ನಾಯಕರು, ದಲಿತ ನಾಯಕರು. ದಯವಿಟ್ಟು ಅಂತ ಶೋಷಿತ ವರ್ಗಗಳಿಗೆ ಯಾವ ರೀತಿ ಮೀಸಲಾತಿ ಬೇಕೋ ಎಲ್ಲ ವರ್ಗಕ್ಕೂ ಅದೇ ರೀತಿ ಮೀಸಲಾತಿ ಕೊಟ್ಟಿದ್ದಾರೆ, ಅದೇ ರೀತಿ ಹೋರಾಟವೂ ಮಾಡಿದ್ದಾರೆ. ಅವರವರ ಹಕ್ಕುಗಳು ಅವರಿಗೆ ಸಿಗಬೇಕಂತ ಹೇಳಿಬಿಟ್ಟು ಇವರು ಅಮೆಂಡ್ಮೆಂಟ್ ಸಲ್ಲಿಸಿದ್ದಾರೆ. ಇದರಿಂದ ಅವರು ಎಲ್ಲ ಕಡೆ ಸಮಾನತೆ 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 ಅಂತ ತುಂಬಾ ಸಮಾನತೆಗೆ ತುಂಬಾ ಈ ರೀತಿಯಾಗಿ ನಿಜವಾಗ್ಲೂ ಅವರು ದಲಿತ ನಾಯಕರುಗಳಲ್ಲ, ಇಡೀ ಭಾರತಾಂಬೆಯ ಹೆಮ್ಮೆಯ ಪುತ್ರ ಯಾರ್ಯಾರಿದ್ದಾರೋ ಮಹನೀಯರುಗಳೇ ಆಗಿದ್ದಾರೋ ಅವ್ರ ಸ್ಥಾನದಲ್ಲಿ ಇವರು. ಇದನ್ನು ನಾವೆಲ್ಲರೂ ಕೂಡ ಮಾತನಾಡಬೇಕಾಗಿದೆ. ಇನ್ನ ಅವರ ಒಂದು ಸಾಂಸಾರಿಕ ಜೀವನದಲ್ಲಿ ಅವರಿಗೆ ಇಂದ್ರಾಣಿ ಎಂಬ ಸತಿಯು, ಅವರಿಗೆ 2 ಮಕ್ಕಳು, ಸುರೇಶ್ ಕುಮಾರ್ ಮತ್ತು ಮೀರಾ ಕುಮಾರ್. ಮೀರಾ ಕುಮಾರ್ ಅವರು ಇಡೀ ಭಾರತ ದೇಶದ ಮೊಟ್ಟ ಮೊದಲ ಕೀರ್ತಿ ಬಾಬು ಜಗಜೀವನ್ ಅವರ ಪುತ್ರಿಗೆ ಸಲ್ಲುತ್ತದೆ. ಈ ರೀತಿಯಾಗಿ ಅವರ ಸೇವೆ ಅನನ್ಯವಾಗಿದೆ. ಇದುವರೆಗೂ ನಾವು ಹೆಚ್ಚಿಗೆ ಅವ್ರ ಕಡೆ ಗಮನ ಕೊಟ್ಟಿರಲಿಲ್ಲ ಕೆಲವು, ಯಾಕಂತಂದ್ರೆ ಬಾಬಾ ಸಾಹೇಬ್ರನ್ನ ಚೆನ್ನಾಗಿ ಅರ್ಕೊಂಡಿದ್ದೀವಿ. ಇನ್ನು ಮುಂದೆ ಟೆಸ್ಟ್ಗಳು ಸಿಗ್ತವೆ, ತಗೊಂಡು ಓದ್ಕೊಂಡ್ರೆ ಅವರ ಸಾಧನೆ. ಯಾಕಂತಂದ್ರೆ ಮನೆ ವಾಟ್ಸಪ್ ನೋಡಿದೆ, ಒಬ್ಬರು ಸ್ನೇಹಿತರು ವಾಟ್ಸಪ್ ಯಾವ ಹೆಸರು ಗೊತ್ತಿಲ್ಲ,